ವೆಲ್ಕಮ್ ಬ್ಯಾಕ್. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಇವರ ಯೋಗ್ಯತೆಗೆ ನಾಚಿಕೆ ಆಗಬೇಕು. ಇಂಥ ನೀತಿಗೆಟ್ಟ ಕೀಳುಮಟ್ಟ ರಾಜಕಾರಣವನ್ನ ಇದುವರೆಗೆ ಯಾರೂ ಮಾಡಿರಲಿಲ್ಲ. ಇಂತಹ 1000 IT ದಾಳಿ ಆದರೂ JDS ಕಾಂಗ್ರೆಸ್ನವರು ಬಗ್ಗೋದಿಲ್ಲ. ಅಧಿಕಾರ ಇದೆ ಅಂತ ಈ ರೀತಿ ಮಾಡಕ್ಕೆ ಹೋದ್ರೆ ಮಂಡ್ಯದಲ್ಲಿ ಒನ್ ಸೈಡೆಡ್ ರಾಜಕಾರಣ ಆಗುತ್ತೆ, ಒನ್ ಸೈಡೆಡ್ ಎಲೆಕ್ಷನ್ ಆಗುತ್ತೆ ಅಂತ ಸಚಿವ ಪುಟ್ಟರಾಜು ಆತ್ಮಾನಂದ ಅವರ ನಿವಾಸದ ಮೇಲೆ IT ರೇಡ್ ಆಗಿರೋದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. 1000 IT ದಾಳಿ ಮಾಡಿದ್ರು ಕಾಂಗ್ರೆಸ್ನ JDSನ ಕಾರ್ಯಕರ್ತರನ್ನ ಬೆಂಬಲಿಗರನ್ನ ಯಾವುದೇ ಕುಗ್ಸಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮಾನಂದ ಅವರು ಹಿರಿಯ ಮುತ್ಸದ್ದಿಗಳಾಗಿ ಜಿಲ್ಲೆಯಲ್ಲಿ ಮಾಜಿ ಸಚಿವರಾಗಿ ಹಲವಾರು ಬಾರಿ ಶಾಸಕರಾಗಿ ಎಷ್ಟು ಪ್ರಾಮಾಣಿಕವಾಗಿ ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಜನ ಇವತ್ತು ತಿಳ್ಕೊಂಡಿದ್ದಾರೆ. ಬಹುತೇಕ ರಾತ್ರಿ ಕಾಂಗ್ರೆಸ್ JDS ಮುಖಂಡರು ಸಭೆ ಮನೇಲಾಯಿತು. ಮೋಸ್ಟ್ಲಿ ಏನೋ ತಂದು ಅಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ಇವತ್ತು BJPಯವರು BJPಯ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಹುನ್ನಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇದು ಸಾಬೀತಾಗುತ್ತೆ. ಬಹುತೇಕ ಅವ್ರದ್ದು ದೊಡ್ಡ ವ್ಯವಹಾರ ಇದೆ, ಎಲ್ಲ ಅಂಕಿಅಂಶಗಳನ್ನು ನಮಗಿಂತ ಚೆನ್ನಾಗಿ ಇಟ್ಟಿದ್ದಾರೆ. ಅವರು ಪಾಪ ಸಭಾಸ್ಕಿರಿ ಕೊಟ್ಟು IT ಅಧಿಕಾರಿಗಳು ತೆರಳುತ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಇದೆಲ್ಲ ಸರ್ ರಾಜಕೀಯ ಪ್ರೇರಿತವಾದಂಥ ದಾಳಿಯನ್ನು ಒಂದು ಕೋಳಿ ವ್ಯಾಪಾರ ಮಾಡೋ JDS ಕಾರ್ಯಕರ್ತನ ಅಂಗಡಿ ಮೇಲೆ ದಾಳಿ ಮಾಡ್ತಾರೆ ಅಂದರೆ ಇವ್ರ ಯೋಗ್ಯತೆಗೆ ನಾಚಿಕೆ ಆಗಬೇಕು. ಇಡೀ ಭಾರತ ಇತಿಹಾಸದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಇಂಥ ನೀತಿಗೆಟ್ಟ ರಾಜಕಾರಣ ಯಾರೂ ಮಾಡಿರಲಿಲ್ಲ. ಈ ಮನುಷ್ಯನಿಗೆ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಆದರೆ ಒಂದು ನೀತಿ ನಿಯಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ಕಾನೂನು ಚೌಕಟ್ಟಲ್ಲಿ ನಡಿಬೇಕು. ಅಧಿಕಾರ ಇದೆ ಅಂತೇಳಿ ಇಷ್ಟು ಮಟ್ಟಿಗೆ ಕೀಳು ಮಟ್ಟದ ನಡವಳಿಕೆಗಳನ್ನು ಇವರು ಪ್ರದರ್ಶನ ಮಾಡಿದ್ರೆ ಮುಂದೇನು ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ಜಿಲ್ಲೆಯ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇನ್ನು ಆತ್ಮಾನಂದ ಅವರ ನಿವಾಸದ ಮೇಲಿನ IT ದಾಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಕಣ್ಣಿಗೆ ಕಾಣ್ತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ಸು JDSನ ನಾಯಕರುಗಳು ಅದರ ಅಭಿಮಾನಿಗಳೇ ಅವ್ರ ಕಣ್ಣಿಗೆ ಕಾಣ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ನವರಿಗೆ. ಪಾಪ BJPಯವರು ಯಾವುದೇ ರೀತಿ ಹಣ ಖರ್ಚು ಮಾಡದೆ ಭಿಕ್ಷೆ ಎತ್ತಿ ಚುನಾವಣೆ ನಡೆಸೋರು ಅವರು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಪಾಪ BJP ನಾಯಕರುಗಳು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣ್ತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ಸು JDSನ ನಾಯಕರುಗಳು ಅದರ ಅಭಿಮಾನಿಗಳೇ ಅವ್ರ ಕಣ್ಣಿಗೆ ಕಾಣ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ನವರಿಗೆ. ಪಾಪ BJPಯವರು ಯಾವುದೇ ರೀತಿ ಹಣ ಖರ್ಚು ಮಾಡದೆ ಭಿಕ್ಷೆ ಎತ್ತಿ ಚುನಾವಣೆ ನಡೆಸೋರು ಅವರು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್